ಹೊಸ ಕೆಲಸ ಸಿಕ್ಕಿದಾಗ ಅಥವಾ ಸಂಬಳ ಜಾಸ್ತಿ ಆದಾಗ ಇನ್ವೆಸ್ಟ್ ಮಾಡೋದು ಹೇಗೆ ಅನ್ನೋ ಪ್ರಶ್ನೆ ಬಂದೇ ಬರುತ್ತೆ. ಆದರೆ ರಿಯಾಲಿಟಿ ಏನಪ್ಪಾ ಅಂದ್ರೆ 90% ಜನರಲ್ಲಿ ಸೇವಿಂಗ್ಸೇ ಇರಲ್ಲ. ಇದೇ ಸಂಪತ್ತು ಸೃಷ್ಟಿಗೆ ದೊಡ್ಡ ಅಡ್ಡಿ. ಹಾಗಾದ್ರೆ ಈ ಫೈನಾನ್ಷಿಯಲ್ ಜರ್ನಿ ಶುರು ಮಾಡೋದು ಹೇಗೆ? ಅದಕ್ಕೊಂದು ಕ್ಲಿಯರ್ ರೋಡ್ ಮ್ಯಾಪ್ ಇಲ್ಲಿದೆ, ನೋಡೋಣ. ಒಂದು ಫೇಮಸ್ ಪುಸ್ತಕ ಹೇಳೋ ಹಾಗೆ, ಹೂಡಿಕೆಯ ಅಡಿಪಾಯವೇ ಒಂದು ಹ್ಯಾಬಿಟ್, ಅಮೌಂಟ್ ಅಲ್ಲ. ಅದು 100 ರೂಪಾಯಿ ಇರಲಿ, ಲಕ್ಷ ಇರಲಿ, ಮೊತ್ತ ಮುಖ್ಯ ಅಲ್ಲ. ಉಳಿತಾಯದ ಹ್ಯಾಬಿಟ್ ಇದೆಯಲ್ಲ, ಅದೇ ಮುಖ್ಯ. ಮೊದಲಿಗೆ ಇನ್ವೆಸ್ಟರ್ ಮತ್ತು ಟ್ರೇಡರ್ ನಡುವಿನ ವ್ಯತ್ಯಾಸ ಏನು ಅಂತ ತಿಳ್ಕೋಬೇಕು. ಇದು ತುಂಬಾನೇ ಮುಖ್ಯ. ಹೂಡಿಕೆ ಅನ್ನೋದು ಲಾಂಗ್ ಟರ್ಮ್ ಗೇಮ್, ಸ್ಟ್ರೆಸ್ ಕಡಿಮೆ. ಆದರೆ ಟ್ರೇಡಿಂಗ್ ಶಾರ್ಟ್ ಟರ್ಮ್, ಹೈ ರಿಸ್ಕ್. ಹೂಡಿಕೆ ಮಾಡೋಕೆ 2 ದಾರಿಗಳಿವೆ. ಒಂದು ಡೈರೆಕ್ಟ್, ಇನ್ನೊಂದು ಇಂಡೈರೆಕ್ಟ್. ಮೊದಲು ಡೈರೆಕ್ಟ್ ಪಾತ್ ನೋಡೋಣ. ಡೈರೆಕ್ಟ್ ಪಾತ್ ಅಂದ್ರೆ ಸ್ಟಾಕ್ಸ್ಗಳನ್ನ ನೇರವಾಗಿ ಖರೀದಿ ಮಾಡೋದು. ಇದಕ್ಕೆ 3 ಸಿಂಪಲ್ ಸ್ಟೆಪ್ಸ್ ಇವೆ. ಹಾಗಾದ್ರೆ ಯಾವ ಸ್ಟಾಕ್ಸ್ ಬೆಸ್ಟು? ಆರಂಭಿಕರಿಗೆ ಲಾರ್ಜ್ ಮತ್ತು ಮಿಡ್ ಕ್ಯಾಪ್ ಕಂಪ್ನಿಗಳು ಸೇಫ್ ಚಾಯ್ಸ್. ಇನ್ನೂ ಸುಲಭವಾಗಿ ಶುರು ಮಾಡಕ್ಕೆ ನಿಫ್ಟಿ 100 ಅಥವಾ 200 ಲಿಸ್ಟಿಂದ ಕಂಪನಿಗಳನ್ನ ಪಿಕ್ ಮಾಡ್ಬೋದು. ಆದ್ರೆ ಯಾವಾಗ ಖರೀದಿ ಮಾಡಬೇಕೋ ಟೈಮಿಂಗ್ ತುಂಬಾನೇ ಮುಖ್ಯ. ಇದಕ್ಕೆ ಒಂದು ಇಂಟ್ರೆಸ್ಟಿಂಗ್ ಕತೆ ಇದೆ. ಲೆಜೆಂಡರಿ ಇನ್ವೆಸ್ಟರ್ ಜೆಸ್ಸಿ ಲಿವರ್ಮೋರ್ ಹತ್ರ ಒಬ್ಬ ಶೂ ಪಾಲಿಶ್ ಹುಡುಗ ಸ್ಟಾಕ್ ಟಿಪ್ ಕೊಟ್ನಂತೆ. ಅದನ್ನ ಕೇಳಿದ ತಕ್ಷಣ ಅವರ ಆಫೀಸ್ಗೆ ಹೋಗಿ ತಮ್ಮಲ್ಲಿದ್ದ ಎಲ್ಲಾ ಸ್ಟಾಕ್ಸ್ನ ಮಾರಾಟ ಮಾಡಿಬಿಟ್ರು. ಇದರ ಪಾಠ ಏನು ಅಂದ್ರೆ, ಜನರಲ್ಲಿ ಭಯ ಇದ್ದಾಗ ಕೊಳ್ಳಬೇಕು, ದುರಾಸೆ ಇದ್ದಾಗ ಅಲ್ಲ. ಡೈರೆಕ್ಟ್ ಇನ್ವೆಸ್ಟಿಂಗ್ ಸ್ವಲ್ಪ ಕಷ್ಟ ಅನ್ಸಿದ್ರೆ ಚಿಂತೆ ಬೇಡ, ಇಂಡೈರೆಕ್ಟ್ ಅನ್ನೋ ಸುಲಭ ದಾರಿಯೂ ಇದೆ. ಅದೇ ಮ್ಯೂಚುವಲ್ ಫಂಡ್. ಇಲ್ಲಿ ಫಂಡ್ ಮ್ಯಾನೇಜರ್ ನಮ್ಮ ಪರವಾಗಿ ಹಣವನ್ನ ಹೂಡಿಕೆ ಮಾಡ್ತಾರೆ. ಇದರಲ್ಲಿ 2 ರೀತಿ ಇದೆ. ಪ್ರತಿ ತಿಂಗಳು ಸ್ವಲ್ಪ ಸ್ವಲ್ಪ ಹಾಕೋದು SIP, ಒಟ್ಟಿಗೆ ಹಾಕೋದು ಲಂಪ್ಸಮ್. ಇನ್ನೊಂದು ಆಪ್ಷನ್ ಅಂದ್ರೆ ಯುಲಿಪ್. ಇದರಲ್ಲಿ ಇನ್ವೆಸ್ಟ್ಮೆಂಟ್ ಜೊತೆಗೆ ಲೈಫ್ ಇನ್ಶೂರೆನ್ಸ್ ಕೂಡ ಸಿಗುತ್ತೆ. ಯುಲಿಪ್ನ ಅತಿ ದೊಡ್ಡ ಅಡ್ವಾಂಟೇಜ್ ಅಂದ್ರೆ ಟ್ಯಾಕ್ಸ್ ಸೇವಿಂಗ್. 1.5 ಲಕ್ಷ ಹೂಡಿಕೆಯಿಂದ 45,000ವರೆಗೆ ಟ್ಯಾಕ್ಸ್ ಉಳಿಸಬಹುದು. ಸ್ಟಾಕ್ಸ್, ಮ್ಯೂಚುವಲ್ ಫಂಡ್ಸ್ ಹಾಗಲ್ಲ. ಯುಲಿಪ್ನಿಂದ ಬರುವ ಮೆಚುರಿಟಿ ಅಮೌಂಟ್ ಮೇಲೆ ಟ್ಯಾಕ್ಸ್ ಇರಲ್ಲ. ಹಾಗಾದ್ರೆ ಇವೆಲ್ಲದರ ಸಾರಾಂಶ ಏನು? ಮೊದಲ ಹೆಜ್ಜೆ ಇಡೋದು ಅಂದ್ರೆ ಒಂದು ಹ್ಯಾಬಿಟ್ ಶುರು ಮಾಡೋದು. ನನ್ನದೇ ಜರ್ನಿ 2,000 ರೂಪಾಯಿ SIP ಇಂದ ಶುರುವಾಗಿದ್ದು. ಚಿಕ್ಕ ಹ್ಯಾಬಿಟ್ ಹೇಗೆ ದೊಡ್ಡದಾಗಿ ಬೆಳೆಯುತ್ತೆ ಅನ್ನೋದಕ್ಕೆ ಇದೇ ಸಾಕ್ಷಿ. ಹಣಕಾಸಿನ ಪಯಣ ಒಂದೊಂದೇ ಹೆಜ್ಜೆಯಿಂದ ಶುರುವಾಗುತ್ತೆ. ಹಾಗಾದ್ರೆ ಆ ಮೊದಲ ಹೆಜ್ಜೆ ಯಾವಾಗ?